ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ನನ್ನ 1 ತಿಂಗಳಿನ ಯುರೋಪ್ ಪ್ರವಾಸ ಮುಗೀತು. ಇವತ್ತು ವಾಪಸ್ ಬೆಂಗಳೂರು ಕಡೆ ಬರ್ತಾಯಿದ್ದೀನಿ. ಸೊ ಇವತ್ತು ಸಾಯಂಕಾಲ 5 ಗಂಟೆಗೆ ಫ್ಲೈಟ್ ಇದೆ ಇಲ್ಲಿಂದ ಇಸ್ತಾನ್ಬುಲ್ಲಿಂದ ಬೆಂಗಳೂರಿಗೆ. ಸೊ ಇವತ್ತು ನನ್ನ ಎಲ್ಲ ರೆಡಿಯಾಗಿದ್ದೀವಿ ಬೆಂಗಳೂರು ಕಡೆ ಬರೋದಕ್ಕೆ. ಬನ್ನಿ ನೋಡಿ ನಮ್ಮ ಮಳಿಯಂದರು ಗಿಫ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಮನೆಯವ್ರಿಗೆ, ಇದು ಅವ್ರ ಅತ್ತೆಯವ್ರಿಗೆ. ನನಗೊಂದು ಏನೋ ಕೊಟ್ಟಿದ್ದಾರೆ ಲೆಟ್ರು, ಲವ್ ಲೆಟ್ರ್ ಇರ್ಬೇಕು ಮೋಸ್ಟ್ಲಿ. ಇದನ್ನು ಫ್ಲೈಟಲ್ಲಿ ಕೂತ್ಕೊಂಡ್ಮೇಲೆ ಓಪನ್ ಮಾಡಬೇಕಂತೆ. ಓಕೆ, ಅದನ್ನು ಫ್ಲೈಟಲ್ಲಿ ಕೂತ್ಕೊಂಡ್ಮೇಲೆ ಓಪನ್ ಮಾಡ್ತೀನಿ. ಓಕೆ, ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪಾಸ್ ಮಾಡೋದು ಮರ್ತಿದ್ದೆ. ಸೊ ಅದೊಂದು ಇನ್ಫಾರ್ಮೇಷನ್ ಪಾಸ್ ಮಾಡ್ತೀನಿ ನಿಮಗೆ. ಏನಪ್ಪ ಅಂತಂತಂದರೆ, ಇಂಡಿಯಾಯಿಂದ ಮಾಂಟೆನಿಗ್ರೋಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಸೊ ಇಲ್ಲಿ ಬರಬೇಕಂತಂದರೆ ನೀವು UK ಇಂದ ಬರ್ಬೋದು, ಅಥವಾ ಯುರೋಪಿಂದ ಬರ್ಬೋದು, ಅಥವಾ US ವೀಸಾ ಇದ್ದರೆ ಬರ್ಬೋದು. ಓಕೆನಾ? ಸೊ ನೀವು UK ಇಂದ ನೀವು ಶೆಂಗನ್ ವೀಸಾ ತೊಗೊಂಡು ಮಾಮೂಲಿ ಟ್ರಿಪ್ ಬರ್ತೀರಿ ಗೊತ್ತಾ, ಪ್ಯಾಕೇಜಲ್ಲಿ ಬರೋರಿಗೆ ಹೇಳ್ತಾಯಿದ್ದೀನಿ ಕೇಳಿ. ನೀವು ಟ್ರಿಪ್ ಬರೋಂಗಿದ್ರೆ ಈ ಪ್ಲೇಸ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಟೂರ್ ಕಂಡಕ್ಟ್ ಮಾಡ್ತಾರಲ್ಲ ಅವರೇನೆ ನಿಮಗೆ ಇಲ್ಲಿದು ವೀಸಾ ಅಂದರೆ ಶೆಂಗನ್ ವೀಸಾ ಇದ್ದರೆ ನೀವು ಇಲ್ಲಿ ಬರ್ಬೋದು. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮಲ್ಟಿಪಲ್ ಎಂಟ್ರೀಸ್ ಇರಬೇಕು. ಮಲ್ಟಿಪಲ್ ಎಂಟ್ರೀಸ್ ಇದ್ದರೆ ನೀವು ಮಾಂಟೆನಿಗ್ರೋ ಬಂದ್ಬಿಟ್ಟು ಯುರೋಪ್ ಯೂನಿಯನ್ ಇನ್ನೂ ಸೇರಿಲ್ಲ, ಇದು ಶೆಂಗನ್ ವೀಸಾಗೆ ಇನ್ನೂ ಸೇರಿಕೊಂಡಿಲ್ಲ. ಸೊ ನೀವು ಬಟ್ ಶೆಂಗನ್ ವೀಸಾ ಇದ್ದರೆ ಇಲ್ಲಿ ಬರ್ಬೋದು. ನೀವೇನಾದರೂ ಇಲ್ಲಿ ಮಾಂಟೆನಿಗ್ರೋಗೆ ಬರ್ತೀವಿ ಅಂತಂದರೆ ಶೆಂಗನ್ ವೀಸಾದಲ್ಲಿ ಬರ್ಬೋದು, ಬಟ್ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮಲ್ಟಿಪಲ್ ಎಂಟ್ರೀಸ್ ಮಾಡ್ಕೊಂಬನ್ನಿ. 5 ಎಂಟ್ರೀಸ್ ಅಂತ ನೀವು ಟೂರ್ ಪ್ಯಾಕೇಜ್ ಕಂಡಕ್ಟ್ ಮಾಡೋರಿಗೆ ಹೇಳಿದ್ರೆ ಅವ್ರು ಅದನ್ನು ಮಾಡ್ತಾರೆ. ಸಪೋಸ್ ನೀವು ನಿಮ್ಮ ಮಕ್ಕಳು ಅಥವಾ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯುರೋಪಲ್ಲೋ ಅಥವಾ UKಲೋ ಇದ್ದಾರೆ ಅಂತಂದರೆ ನೀವು ಸ್ಪಾನ್ಸರ್ಶಿಪ್ ಅವ್ರ ಕಡೆಯಿಂದ ಇನ್ವಿಟೇಷನ್ ಲೆಟ್ರ್ ಬರುತ್ತೆ. ಆ ಇನ್ವಿಟೇಷನ್ ಲೆಟ್ರು ಸ್ಪಾನ್ಸರ್ಶಿಪ್ ಲೆಟ್ರೆಲ್ಲ ಅವ್ರು ಕಳಿಸ್ತಾರೆ. ನೀವೇ ವೀಸಾ ಅವ್ರು ಶೆಂಗನ್ ವೀಸಾ ರೈಸ್ ಮಾಡ್ತಾರೆ. ನೀವು ಅದು ಅವ್ರಲ್ಲಿ ಗ್ಲೋಬಲ್ ಆಫೀಸ್ VFS ಅಂತಿದೆ, ಅಲ್ಲಿ ವೀಸಾ ಆಫೀಸು, ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ನೀವು ಬರ್ಬೋದು. ಬಟ್ ಹೇಳಿದ್ನಲ್ವ, ಶೆಂಗನ್ ವೀಸಾ ಇತ್ತು ಅಂತಂದರೆ ಬರೀ 1 ಎಂಟ್ರಿ ಹಾಕ್ಕೊಂಡು ನೀವು ಬಂತು ಅಂತಂದರೆ ಇಲ್ಲಿ ಬರ್ಬೋದು ಅಷ್ಟೇ. ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಇಲ್ಲಿಂದ ಡೈರೆಕ್ಟ್ ಹೋಮ್ಲ್ಯಾಂಡ್ ನಿಮ್ಮ ಅದೇ ಇಂಡಿಯಾಗೆ ಹಂಗೆ ಹೋಗ್ಬೇಕಾಗತ್ತೆ ವಾಪಸ್ ಡೈರೆಕ್ಟಾಗಿ. ಸೊ ಅದೊಂದು ಎಚ್ಚರವಾಗಿರಿ. ಇನ್ನು ಟೂರ್ ಅಂದರೆ ಪ್ಯಾಕೇಜಲ್ಲಿ ಬರೋರ್ಗೇನು ಪ್ರಾಬ್ಲಮ್ ಇಲ್ಲ. ಅವರು ಆಬ್ವಿಯಸ್ಲಿ ಅವರೇ ಎಲ್ಲ ಮಲ್ಟಿಪಲ್ ಎಂಟ್ರೀಸ್ ಹಾಕ್ಸಿರ್ತಾರೆ. ಆಮೇಲೆ ಶೆಂಗನ್ನಲ್ಲೇ ಓಡಾಡ್ತೀನಿ ಅಂತಂದರೆ, ಮಾಂಟೆನಿಗ್ರೋಗೆ ಬರೆದರೆ ಬರೀ ಶೆಂಗನ್ನಲ್ಲೇ ಓಡಾಡ್ತೀವಿ ಅಂತಂದರೆ 1 ಎಂಟ್ರಿ ಓಕೆ ಆಗುತ್ತೆ. ಅದು ಶೆಂಗನ್ ಏರಿಯಾಸಲ್ಲಿ 27 ದೇಶಗಳು ಬರ್ತವೆ. ಆಲ್ಮೋಸ್ಟ್ 27 ದೇಶಗಳು ಬರ್ತವೆ. ಫ್ರಾನ್ಸು, ಜರ್ಮನಿ, ಇಟಲಿ, ಗ್ರೀಸು, ಆಮೇಲೆ ಇನ್ನೂ ಸುಮಾರು ಬರ್ತವೆ. ಫಿನ್ಲ್ಯಾಂಡ್, ನಾರ್ವೆ, ಸ್ವೀಡನ್ ಎಲ್ಲ ಸುಮಾರು 27 ನೀವು ನೋಡ್ಬೋದು ಅದನ್ನು. 27 ದೇಶಗಳು ಇರ್ತವೆ. ಸೊ ಅದಕ್ಕಾದರೆ ನಿಮಗೆ ಏನೋ ಇದು ಬೇಕಾಗಿಲ್ಲ, ಏನೋ ಮಲ್ಟಿಪಲ್ ಎಂಟ್ರೀಸ್ ಏನು ಬೇಡ ಅನ್ಕೊತೀನಿ. ನೀವು ಸಿಂಗಲ್ ಒಬ್ಬರೇ ಬರೋರಿದ್ದರೆ ಮಾಂಟೆನಿಗ್ರೋಗೆ ಬರಬೇಕು ಅಂತಂದರೆ ಯುರೋಪಿಗೆ ಬಂದು ಬರ್ಬೋದು, ಅಥವಾ UKಗೆ ಬಂದು ಬರ್ಬೋದು. ಮಲ್ಟಿಪಲ್ ಎಂಟ್ರೀಸ್ ಹಾಕ್ಕೊಂಬಂದು. ಶೆಂಗನ್ ಅಂದರೆ ಏನು UKಗೆ ಬರೋಲ್ಲ. UKಗೆ ಮಾಮೂಲಿ UK ವೀಸಾ ಬರುತ್ತೆ, ಅದು ಸಪ್ರೇಟು. ಶೆಂಗನ್ ವೀಸಾಗಿ ಯುರೋಪಿಗೆ ಬರೋಂಗಿದ್ರೆ ಯುರೋಪಿಗೆ ಬಂದು ಫ್ರಾನ್ಸು, ಇಟಲಿ, ಜರ್ಮನಿ ಅವೆಲ್ಲ ನೋಡ್ಕೊಂಬರ್ತೀವಿ ಅಂತಂದರೆ ನೀವು ಅದೇ ಹೇಳಿದ್ನಲ್ಲ, ಮಲ್ಟಿಪಲ್ ಎಂಟ್ರೀಸ್ ಹಾಕ್ಕೊಂಬನ್ನಿ. ಆವಾಗ ಮಾಂಟೆನಿಗ್ರೋನು ಒಂದು ಆ್ಯಡ್ ಮಾಡ್ಕೊಂಡು ನೋಡ್ಬೋದು. 100% ಮಾಂಟೆನಿಗ್ರೋ ನೋಡೋವಂಥ ಸ್ಥಳನೇ, ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಳಿದ್ನಲ್ಲ, ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡುತ್ತೆ. ಸೊ ಈ ರೀತಿ ಮಾಡ್ಕೊಂಬನ್ನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ ಫೈನಲಿ ಬಾಯ್. ಎಮೋಷ್ನಲ್ ಮೂಮೆಂಟ್. ನಮ್ಮ ಫೇವ್ರೇಟ್ ಅಳಿಯನ್ನ ಬಿಟ್ಟು ಹೋಗ್ತಾ ಇದ್ದೀವಿ, ಮಗಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ಅತ್ತಿಗೆ ಅವರ ತಂಗಿ ಮಗಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ರಕ್ಷಿತನ್ನು. ಇನ್ನೊಂದಷ್ಟು ದಿವಸ ನಮಗೂ ಬೋರು, ಅವ್ರಿಗೂ ಬೋರು. ಪಾಪ ನಮ್ಮ ಅಳಿಯಂಗೆ ತಲೆ ತಿಂದು ಬೇಜಾರು ಮಾಡಿಬಿಟ್ಟಿದ್ದೀನಿ. ಅವ್ರಿಗೂ ಬೇಜಾರು. ಓಕೆ, ಥ್ಯಾಂಕ್ ಯು. ಅಲ್ಲಿವರೆಗೂ ಬರ್ತೀವಿ. ಬರ್ರಿ, ಏನಿದೆ, ಇಲ್ಲೇ ನಿಂತ್ಕೊಂಡಿರ್ತೀವಿ.
ಅಳಬೇಡಿ ಸುಮ್ಮನೆ ಬರಲ್ಲ ಅಮ್ಮ. ನಾನು ಕೊನೆಯ ಉಸಿರೋವರೆಗೂ ನಿಮ್ಮನ್ನು ಮಾತ್ರ ಮರೆಯಲ್ಲ. ತುಂಬ ಕಷ್ಟದ ಟೈಮಲ್ಲಿ ನನ್ನ ಜೊತೆ ನಿಂತ್ಕೊಂಡಿದ್ರಿ. ಥ್ಯಾಂಕ್ಸ್ ಫಾರ್ ದಟ್. ಕಷ್ಟದ ಟೈಮಲ್ಲಿ ನಿಂತ್ಕೊಂಡಿದ್ದು ಅದನ್ನು ಮಾತ್ರ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ರೂಪಾ. ನಿನ್ನೂ ಮರೆಯಲ್ಲ ಕಣಮ್ಮ. ತುಂಬ ಕಷ್ಟದ ಟೈಮಲ್ಲಿ ಥ್ಯಾಂಕ್ ಯು ವೆರಿ ಮಚ್ ರೂಪಾ. ಬಾಯ್ 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 ಮಾಡ್ತಾರೆ ಇವರು ಇಟ್ಕೊಳ್ಳಿ. ಬಾಯ್ ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್. ಓಕೆ, ಮಾಂಟೆನಿಗ್ರೋ ಒಳಗಡೆ ಚೆಕ್-ಇನ್ ಆದ್ವಿ. ಡ್ಯೂಟಿ ಫ್ರೀಯಲ್ಲಿ ಏನೇನಿದೆ ನೋಡೋಣ ಅಂತ ಬಂದಿದ್ದೀನಿ. ಆಫರ್ ಏನಾದರೂ ಇದೆಯಾ? ಬಕಾರ್ಡಿ 17.60 ನೋಡೋಣ. ಮೋಸ್ಟ್ ಪ್ರಾಬ್ಲಿ ಇಲ್ಲಿ ತೊಗೊಳಲ್ಲ. ಇಸ್ತಾನ್ಬುಲಲ್ಲ ಇಲ್ಲ ಮುಂಬೈಲಿ ತೊಗೊತೀನಿ. ಓಕೆ ಬನ್ನಿ, ಇಸ್ತಾನ್ಬುಲ್ ಫ್ಲೈಟ್ ರೆಡಿ ಇದೆ ನೋಡಿ, ಇದ್ದಾನೆ. ಬನ್ನಿ ಹೋಗೋಣ. ಟರ್ಕಿಶ್ ಏರ್ಲೈನ್ಸ್ ಒಂದು ಬ್ಯಾಕ್ ಡೋರಲ್ಲಿ ಬರುತ್ತೆ. ಇಸ್ತಾನ್ಬುಲ್ದೊಂದು ಇದು ಬಿತ್ತಲ್ಲ, ಇಮಿಗ್ರೇಷನ್ ಬಿತ್ತಲ್ಲ, ಬಟ್ ಅಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ, ಟ್ರಾನ್ಸಿಟ್ ಅಷ್ಟೇ. 1.5 ಅವರ್ ಟೈಮು ನೋಡಿ. ಇಲ್ಲಿ ಇನ್ನೂ ಸ್ನೋ ಇರೋ ಮೌಂಟೇನ್ಸ್ ಕಾಣ್ತಾ ಇದೆ ಇಲ್ಲಿ. ಓಕೆ, ನಮ್ಮದಿಲ್ಲೇ 23 ABC ಅಲ್ವಾ? ಓಕೆ, ಇದೇ ಸೀಟ್. ಈ ಫ್ಲೈಟ್ಗೂ ಇದು ಕೊಟ್ಟವ್ರು ನೋಡಿ ಮೂವೀಸ್. ಓಕೆ, ಇಸ್ತಾನ್ಬುಲ್ ಬಂದು ತಲುಪಿದ್ದೀವಿ. ಈಗ ಇಲ್ಲಿಂದ ಬಾಂಬೆ ಫ್ಲೈಟ್. ಅನ್ಫಾರ್ಚುನೇಟ್ಲಿ ಇಸ್ತಾನ್ಬುಲ್ ಆಚೆ ಹೋಗೋಕ್ಕಾಗಲ್ಲ, ಬರೀ ಟ್ರಾನ್ಸಿಟ್ ಅಷ್ಟೇ. 1.5 ಅವರ್ ಆದಮೇಲೆ ಕನೆಕ್ಟಿಂಗ್ ಫ್ಲೈಟ್ ಬಾಂಬೆಗೆ. ಇಸ್ತಾನ್ಬುಲ್ದು ಡ್ಯೂಟಿ ಫ್ರೀ ನೋಡಿ ಇದು, ಇಸ್ತಾನ್ಬುಲ್ ಏರ್ಪೋರ್ಟ್. A1K ಗೇಟ್ಗೆ ಹೋಗಬೇಕು. ಸೊ ಅಲ್ಲಿಂದ ನಮಗೆ 8:15 ಕನೆಕ್ಟಿಂಗ್ ಫ್ಲೈಟ್ ಇದೆ. ಈಗ ಟೈಮು ಇಲ್ಲಿ 6:15. ಇನ್ನು 1 ಅವರ್ ಆದಮೇಲೆ ಕನೆಕ್ಟಿಂಗ್ ಟು ಮುಂಬೈ. ಬೆಳಗ್ಗೆ 5:10 ಮುಂಬೈ ಲ್ಯಾಂಡ್ ಆಗ್ತೀವಿ. ಓಕೆ, ನಮ್ಮ ಅಳಿಯಂದ್ರು ಒಂದು ಲೆಟ್ರ್ ಕೊಟ್ಟಿದ್ದರು ಫ್ಲೈಟಲ್ಲಿ ಓದಿ ಅಂತ. ಸೊ ಅದು ಫ್ಲೈಟಲ್ಲಿ ಓದಿದೆ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತೋರಿಸ್ತೀನಿ ನಿಮಗೆ ನೋಡಿ. ಇದೇ ಅದು ಕಾರ್ಡು, ತೆಗಿ ಓಪನ್ ಮಾಡು. ಆ ಕಾರ್ಡಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಮಾಂಟೆನಿಗ್ರೋದು ಗ್ರೀಟಿಂಗ್ ಕಾರ್ಡು ನೋಡಿ. ಇದು ಈ ಕಾರ್ಡಲ್ಲಿ ಏನಿದೆ ಅಂತಂತಂದರೆ, ಅದೇ ಜಾಸ್ತಿ ಕೆಲಸ ಮಾಡಬೇಡಿ, ಆರಾಮಾಗಿರಿ, ಸ್ಟ್ರೆಸ್ ತೊಗೊಬೇಡಿ. ಅಂದರೆ ಕೆಲಸ ತುಂಬ ಇಂಪಾರ್ಟೆಂಟ್ ಅಲ್ಲ, ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟು ಆರೋಗ್ಯವಾಗಿರ್ತೀರ ಅಂಥೇಳಿ ಈ ಕಾರ್ಡಲ್ಲಿ 10 ಪಾಯಿಂಟ್ಸ್ ಇದ್ದಾವೆ. ಆಮೇಲೆ ಇದ್ರ ಹಿಂದೆಗಡೆ ನೋಡಿ ಬರೆದಿದ್ದಾರೆ ನೋಡಿ, ನೆಕ್ಸ್ಟ್ ಟೈಮ್ ವಿ ವಿಲ್ ಮೇಕ್ ಎ ವ್ಲಾಗ್ ಆಫ್ ದಿ ಸೈಕ್ಲಿಂಗ್ ಟ್ರ್ಯಾಕ್ ಆಫ್ ಹೆಲ್ಮಾಂಡ್. ಅಂಟಿಲ್ ನೆಕ್ಸ್ಟ್ ಟೈಮ್ ಸ್ಟೇ ಹ್ಯಾಪಿ, ಸ್ಟೇ ಫಿಟ್. ಪ್ರೋಟೀನ್ ಮಾಮ್ಸ್ ಅಂತ ಬರ್ತಿದ್ದಾರೆ. ನಾನು ಪ್ರೋಟೀನ್ ಅಂತ ಇದ್ದೆ, ಅದಕ್ಕೆ ಪ್ರೋಟೀನ್ ಮಾಮ್ಸ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಟೇಕ್ ನೋಡಿ ಇಲ್ಲಿದೆ ನೋಡಿ, ಇದೆ. ಟೇಕ್ ಲೆಸ್ ಸ್ಟ್ರೆಸ್ ಮಾಮ್ಸ್, ವಿ ರಿಯಲಿ ಹ್ಯಾಡ್ ಗುಡ್ ಟೈಮ್ ಟುಗೆದರ್ ಅಂತೆ. ಸೇಮ್ ಹಿಯರ್ ಅಡಿಮಯ್ಯ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಎಸ್ಪೆಷಲಿ ನಿಮ್ಮದು ಹಾಗೂ ರಕ್ಷಿತಂದು ಗಲಾಟೆ ನೋಡೋಕ್ಕೆ ತುಂಬ ಮಜವಾಗಿತ್ತು. ಒಳ್ಳೆ ಟಾಮ್ ಆ್ಯಂಡ್ ಜೆರಿ ಕಾರ್ಟೂನ್ ನೋಡ್ದಂಗಿತ್ತು. ಹೀಗೆ ಖುಷಿಯಾಗಿರಿ, ಹೀಗೆ ನಗ್ನಗ್ತಾ ಇರಿ. ನೀವು ಹೇಳ್ದಂಗೆ ಟ್ರೈ ಮಾಡ್ತೀನಿ ಲೆಸ್ ಸ್ಟ್ರೆಸ್ ತೊಗೊಳೋದಕ್ಕೆ. ಬಟ್ ಏನು ಮಾಡೋದು, ಅದು DNA ಮಿಕ್ಸ್ ಆಗಿಬಿಟ್ಟಿದೆ, ಕಷ್ಟ ಆಗ್ಬೋದೇನೋ. ಬಟ್ ಕಾನ್ಷಿಯಸ್ ಆಗಿದ್ದಾಗಂತೂ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನ ಇಷ್ಟು ದಿವಸ ತುಂಬ ನಗಿಸಿ, ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಯಾವತ್ತೂ ಮರೆಯಲ್ಲ ನಿಮ್ಮನ್ನ. ಹೇಳಿದ್ನಲ್ಲ, ಕಷ್ಟದ ಟೈಮಲ್ಲಿ ನನ್ನ ಜೊತೆ ಇದ್ರಿ. ನೀವು ಅಷ್ಟೇ, ಮಾನಸನೂ ಅಷ್ಟೇ. ಥ್ಯಾಂಕ್ ಯು ಮಾನಸ. ಆಮೇಲೆ ರೂಪಾ, ನಿನಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿಮ್ಮ. ಓಕೆ, ಇನ್ನು 1 ಅವರ್ಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಬಾಂಬೆಗೆ. ಓಕೆ, ನೋಡೋಣ, ಆಮೇಲೆ ವೀಡಿಯೋ ಮಾಡ್ತೀನಿ. ಸೊ ನೋಡಿ, ಇದೇ ಫ್ಲೈಟು ಮುಂಬೈಗೆ ಬರ್ತಾ ಇರೋದು. ಇಸ್ತಾನ್ಬುಲ್ಲಿಂದ ನಮ್ಮ ದೇಶಕ್ಕೆ ವಾಪಸ್ ಬರ್ತಾ ಇರೋ ಫ್ಲೈಟ್ ಇದೇನೆ. ಸೊ ಬೆಳಗ್ಗೆ 5 ಗಂಟೆಗೆ ಮುಂಬೈ ಲ್ಯಾಂಡ್. ಓಕೆ, ಸೊ ಬಾಂಬೆಗೆ ಇವಾಗ ಬಂದು ಲ್ಯಾಂಡ್ ಆಗಿದ್ವಿ.
ಇಲ್ಲಿಂದ ಒಂದು 4.5 ಅವರು ಲೇ ಓವರ್ ಇದೆ ಬ್ಯಾಂಗ್ಳೂರು ಫ್ಲೈಟು. ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಏನು ಬೇಕೋ ಅದು ತೊಗೊಂಡು ಹೊರಡಬೇಕು. ಬ್ಯಾಂಗ್ಳೂರಲ್ಲಿ ಏನು ಡ್ಯೂಟಿ ಫ್ರೀ ತೊಗೊಳಕ್ಕಾಗೋದಿಲ್ಲ ಐಟಮ್ಸ್. ಸೊ ಇಲ್ಲೊಂದು 4.5 ಅವರ್ ಮುಗಿದ್ರೆ ಸೀದಾ ನಮ್ಮ ಮನೆಗೆ. ಯುರೋಪ್ ಪ್ರವಾಸ ಮುಗಿಸ್ಕೊಂಡು ಆಲ್ಮೋಸ್ಟ್ ತಿಂಗಳ ನಂತರ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಓಕೆ, ಬ್ಯಾಗೇಜೆಲ್ಲ ರೀಚೆಕ್-ಇನ್ ಮಾಡಬೇಕು. ಬಟ್ ಒಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಎಷ್ಟು ಲಗೇಜ್ಗಳೂ ತೆಗೆದು ಓಪನ್ ಮಾಡಿದರು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಟರ್ಕಿಷ್ ಏರ್ಲೈನ್ಸಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಇಷ್ಟು ಲಗೇಜು ಎಲ್ಲ 1, 2, 3, 4 ಲಗೇಜು ಓಪನ್ ಮಾಡಿ ಚೆಕ್ ಮಾಡಿದ್ರು. ಸೊ ಅದಕ್ಕೆ ಏನಾದರೂ ಮಿಸ್ ಆಗಿದ್ದರೆ ಸೇಫ್ಟಿ ಪರ್ಪಸ್ಗೆ ಅಂತೇಳಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಮನೆಗೆ ಹೋಗಿ ಚೆಕ್ ಮಾಡಬೇಕು. ಓಕೆ, ಚೆಕ್-ಇನ್ ಗೇಟಿಗೆ ಬಂದು ಕೂತಿದ್ದೀವಿ. ನೋಡಿ, ಈ ಎಂಟ್ರೆನ್ಸಲ್ಲೇ ನಮ್ಮದು ಫ್ಲೈಟ್ ಇರೋದು. ಇನ್ನೊಂದು ಅವರ್ ಟೈಮ್ ಇದೆ. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಡ್ಯೂಟಿ ಫ್ರೀದ. ಸೊ ಇನ್ನೇನು ಮನೆ ಕಡೆ ಓಡ್ತಾ ಇರೋದಷ್ಟೇ. ಅಷ್ಟು ಮನೆಗೆ ಹೋಗಿ ನಮ್ಮ ಮನೆ ಫೀಲ್ ಮಾಡಬೇಕು. ಮನೆಯೇ ಮರ್ತೋಗ್ಬಿಟ್ಟಿರೋ ಥರ ಇದೆ. ಓಕೆ, ಯುರೋಪ್ ಪ್ರವಾಸ ಹೇಗಿತ್ತು ಅಂತ ಚಿಕ್ಕದಾಗಿ ಹೇಳೋದಾದರೆ ನೋಡಿ, ಫ್ರಾನ್ಸ್ನ ಪ್ಯಾರಿಸ್ ಆಗಿರ್ಬೋದು, ಅಥವಾ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್, ಹೆಲ್ಮಾಂಡ್ ಅಥವಾ ಐಂದೋವನ್, ಇನ್ನೊಂದಷ್ಟು ಪ್ಲೇಸಸ್ ಆಗಿರ್ಬೋದು, ಅಥವಾ ಮಾಂಟೆನಿಗ್ರೋಯಿನ ಬುಡ್ವಾ, ಕೋಟೂರ್, ಪೋರ್ಟ್ಗೊರಿಕಾ, ಝಾಬ್ಲ್ಯಾಕ್ ಇವೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಸಿಟೀಸ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ರಸ್ತೆಗಳಂತೂ ಅಲ್ಟಿಮೇಟ್, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಸೊ ನಮ್ಮ ರಸ್ತೆ ಥರ ಇಲ್ಲ. ಯಾಕಿಲ್ಲ ಯೋಚನೆ ಮಾಡಿ. ಯಾಕೆ ಅಂತಂದರೆ ಅಲ್ಲಿ ಕಾಮಗಾರಿ ಉತ್ತಮವಾಗಿರ್ತವೆ, ಉತ್ತಮವಾದ ಕಾಮಗಾರಿ, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ನಮ್ಮಲ್ಲಿ ಪಾಪ ಕಾಂಟ್ರಾಕ್ಟ್ರು ಕಾರ್ಪೊರೇಟ್ರಿಗೆ ತಿನ್ನಿಸಿ, ಅಧಿಕಾರಿಗಳಿಗೆ ತಿನ್ನಿಸಿ, MLAಗೆ ತಿನ್ನಿಸಿ, ಇನ್ನು ಅವ್ನಿಗೇನು ಮಿಗುತ್ತೆ? ಸೊ ಅವನು ಉತ್ತಮವಾದ ಕಾಮಗಾರಿ ಮಾಡೋಕ್ಕೆ ಹೇಗೆ ಸಾಧ್ಯ? ಸೊ ಆ ಕಾರಣಕ್ಕಾಗಿ ಇಲ್ಲಿ ನಮ್ಮಲ್ಲಿ ರೋಡ್ಗಳು ತುಂಬ ಬೇಗ ಕಿತ್ತೋಗ್ತಾ ಇರುತ್ತೆ. ಊಹೆ ಮಾಡಿ, ಅಲ್ಲಿ ಹೆವಿ ರೈನ್ಫಾಲ್ ಇರುತ್ತೆ, ಸ್ನೋಫಾಲ್ ಇರುತ್ತೆ, ಆಮೇಲೆ ಹೀಟ್ ವೇವ್ಸು ಇರುತ್ತೆ. ಈ ಸಮ್ಮರ್ನಲ್ಲಿ ಜೂನ್ ಜುಲೈ ಆ ಟೈಮಲ್ಲಿ ತುಂಬ ಹೀಟ್ ವೇವ್ಸ್ ಇರುತ್ತೆ ಯುರೋಪಲ್ಲಿ. ಸೊ ಅಷ್ಟೆಲ್ಲ ವೆದರ್ಗೂ ತೊಡ್ಕೊಂಡು ರಸ್ತೆ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಕಾಂಪ್ರಮೈಸೇ ಇರೋಲ್ಲ, ಹೇಳಿದ್ನಲ್ಲ. ಸೊ ನಮ್ಮಲ್ಲಿ ಪರಿಸ್ಥಿತಿ ನೋಡಿ ಇದು. ಎಲ್ರಿಗೂ ತಿನ್ನಿಸಿ ಎಲ್ಲ ಮಾಡಿ ಇಷ್ಟು ಮಾಡೋಷ್ಟರಲ್ಲಿ ಈ ಥರ ಆಗುತ್ತೆ. ಹಾಗಾಗಿ ನಮ್ಮಲ್ಲೂ ಆ ಥರ ರಸ್ತೆಗಳು ಬರಲಿ ಅಂತ ನಾವೇನು ಮಾಡ್ಬೋದು, ಅಲ್ಲಿ ಬರಲಿ ಅಂತ ಆಸೆ ಪಡ್ಬೋದಷ್ಟೇ, ಬರುತ್ತಾ ನೋಡಬೇಕು. ಸೊ ಇದು ಯುರೋಪಿನ ಬಗ್ಗೆ ನನ್ನ ಒಂದು ಅಭಿಪ್ರಾಯ. ಓಕೆ, ನಮ್ಮೂರು ಫ್ಲೈಟ್ಗೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ. ಇನ್ನೊಂದು 2 ಅವರ್ ನಮ್ಮೂರಲ್ಲಿ ನಾವು ಇರ್ತೀವಿ. ಶಪ, ಕೊನೆಗೂ ಬೆಂಗಳೂರು ಏರ್ಪೋರ್ಟಿಗೆ ಬೆಂಗಳೂರಿಗೆ ಬಂದ್ವಿ. ಮುಖ್ಯವಾಗಿ ನಮ್ಮೂರಿಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಕಂಟಿನ್ಯೂಸ್ ಫ್ಲೈಟ್ಸು, ಮಾಂಟೆನಿಗ್ರೋಯಿಂದ ಇಸ್ತಾನ್ಬುಲ್ಲಿಂದ ಮುಂಬೈಯಿಂದ ಬೆಂಗಳೂರು. ತುಂಬಾ ಸ್ಟ್ರೈನ್ ಆಗಿದೆ. ಫಸ್ಟು ಹೋಗಿ ಮನೇಲಿ ರೆಸ್ಟ್ ಮಾಡಿಬಿಟ್ರೆ ಸಾಕು ಅನಿಸ್ತಾ ಇದೆ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಬಹುಶಃ ನಿಮಗೆ ಇಷ್ಟ ಆಗಿರುತ್ತೆ ವ್ಲಾಗ್ ಅಂತ ಭಾವಿಸ್ತಾ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.